ಸರಿಗಮ ವಿಜಯ್ ಸರ್ ಇಲ್ಲ ಅನ್ನೋದು ತುಂಬಾ ಕಷ್ಟ ಆಗುತ್ತೆ. ತುಂಬ ದಿನಗಳಿಂದ ಸ್ವಲ್ಪ ಹಿ ವಾಸ್ ಆಕ್ಸಿಡೆಂಟ್ ಆದಮೇಲೆ ಅವ್ರ ಸ್ಕ್ರೀನ್ ಅಪಿಯರೆನ್ಸ್ ಕಡಿಮೆ ಆಗಿರ್ಬೋದಾಗಿತ್ತು. ಬಟ್ ಅವರು ಪಾಲ್ಗೊಳ್ತಿದ್ದ ಕಾರ್ಯಕ್ರಮಗಳಾಗಲಿ ಅಥವಾ ನಮಗೆ ಎಲ್ಲರಲ್ಲಿ ಒಂದು ಖುಷಿಯಾಗೋದು ವಿಚಾರ ಏನಂತ ಹೇಳಿದ್ರೆ, ಎಷ್ಟೋ ಜನಕ್ಕೆ ಆ ಒಂದು ಥಾಟ್ ಇರಲ್ಲ. ಪ್ರತಿದಿನ ಎಲ್ರಿಗೂ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಅಥವಾ ಒಂದು ಮೆಸೇಜ್ ಆದರೂ ಕಳಿಸೋರು, ನಮ್ಮ ಆರೋಗ್ಯ ಯೋಗಕ್ಷೇಮ ವಿಚಾರಿಸ್ಕೊಳ್ಳೋಕ್ಕೆ ಒಂದು ಇಂಡಸ್ಟ್ರಿಯಲ್ಲಿ ಎಲ್ಲರಿಗೂ ಅವರು ರೀಚ್ ಆಗುವಂಥ ಒಂದು ವ್ಯಕ್ತಿತ್ವ. ಆ್ಯಂಡ್ ತುಂಬಾ ಒಂದು ಕಲಿಬೇಕಾದಂತಹ ಒಂದು ಗುಣ ಏನಂತ ಹೇಳಿದ್ರೆ, ಅವರಿದ್ದಂತಹ ಸೀನಿಯಾರಿಟಿ. ಹಿ ವಾಸ್ ಅ ಥಿಯೇಟರ್ ಪರ್ಸನ್. ಅಂದರೆ ಒಂದು ಗಿನ್ನಿಸ್ ರೆಕಾರ್ಡ್ ಮಾಡಿ ಸಂಸಾರದಲ್ಲಿ ಸರಿಗಮ ಅನ್ನೋದನ್ನೇ ಸಾವಿರಾರು ನಾಟಕಗಳು ಮಾಡಿ ಒಂದಷ್ಟು ಕಲಾವಿದರಿಗೆ ಅವಕಾಶನ ಕೊಟ್ಟು ಅಸೋಸಿಯೇಟ್ ಆಗಿ ಕೆಲಸ ಮಾಡಿ, ಹಾಗೆ ನಟರಾಗಿ ಹಾಸ್ಯ ನಟರಾಗಿ ಕೆಲಸ ಮಾಡಿ ಅಂಡ್ ಅವ್ರು ಇಡೀ ಮಕ್ಕಳನ್ನ ಕುಟುಂಬನ ಅದ್ಭುತವಾದಂತಹ ಬೆಳೆಸಿದಂತಹ ಆದರ್ಶ ವ್ಯಕ್ತಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ನನಗೆ ಸರಿಗಮ ವಿಜಯ್ ಅಂಕಲ್ಗೆ ಅವ್ರ ಇಡೀ ಕುಟುಂಬಕ್ಕೆ ಒಂದು 10 ವರ್ಷದ ಒಂದು ಆತ್ಮೀಯವಾದಂತಹ ಒಂದು ಸಂಬಂಧ. ಪ್ರತಿ ಸಲ ಸಿಕ್ಕಿದಾಗ ಹೇಳೋರು. ಆ್ಯಂಡ್ 10 ದಿನದ ಹಿಂದೆ ನನ್ನ ತಾಯಿ ಹತ್ರನೂ ಕೂಡ ಅವ್ರು ಮಾತಾಡ್ಬಿಟ್ಟು ನನ್ನ ಮಗಳಿಗೆ ಒಂದು ಒಳ್ಳೆ ಸಂಬಂಧ ನೋಡಿ ಮದುವೆ ಮಾಡಬೇಕಮ್ಮ, ಆ ಜವಾಬ್ದಾರಿ ನನ್ನಲ್ಲಿದೆ ಅಂತ ಹೇಳ್ತಾ ಇದ್ರು. ಸೊ ಐ ಥಿಂಕ್ ವಿ ಡೆಫಿನೆಟ್ಲಿ ಮಿಸ್ ಅ ವಂಡರ್ಫುಲ್ ಸೋಲ್. ಅವರ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ. ಅವರ ಆರೋಗ್ಯ ಇನ್ನಷ್ಟು ಇದ್ದಿದ್ರೆ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇತ್ತು ಅಂತ ನಮಗೆ ಖುಷಿ ಇರ್ತಿತ್ತು. ಬಟ್ ಅವರ ಇಡೀ ಕುಟುಂಬ ಮಕ್ಕಳು ಅದ್ಭುತವಾಗಿ ನೋಡ್ಕೊಂಡಿದ್ದಾರೆ. ಆ್ಯಂಡ್ ಕೊನೆ ಮೂಮೆಂಟ್ವರೆಗೂ ಅವರು ಪ್ರಯತ್ನ ಪಟ್ಟಿದ್ದಾರೆ. ಹಿ ವಾಸ್ ಅ ಫೈಟರ್ ಟಿಲ್ ಎಂಡ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ವಿ ರಿಯಲಿ ಮಿಸ್ ಯು ಅಂಕಲ್. ಆ್ಯಂಡ್ ಅವರ ಆಶೀರ್ವಾದ ನಮ್ಮಂಥ ಎಲ್ಲ ಕಲಾವಿದರ ಮೇಲೆ ಇರಬೇಕು ಅಂತ ಕೇಳ್ಕೊಳ್ತೀನಿ. ನನ್ನ ಹೆಸರು ಕವಿತಾ ಶೆಟ್ಟಿ ಅಂತ. ಎಷ್ಟೋ ಜನಕ್ಕೆ ನನಗೆ ಗೊತ್ತಿಲ್ಲ. ಆದರೆ ಇವತ್ತು ನಮ್ಮ ಗುರುಗಳಾದಂಥ, ಅಂದರೆ ನನ್ನ ಫೀಲ್ಡ್ಗೆ ಒಂದು ರಂಗಭೂಮಿಗೆ ಆಗಲಿ, ಒಂದು ಬೆಳ್ಳಿತೆರೆಗೆ ಆಗಲಿ, ಕಿರುತೆರೆಗೆ ಆಗಲಿ ನನಗೆ ಪರಿಚಯ ಮಾಡಿಕೊಟ್ಟಂಥ ಗುರುಗಳು ನಮ್ಮ ಸರಿಗಮ ವಿಜಯ್ ಅವರು. ನಾನು ಶೂಟಿಂಗ್ ನೋಡೋಕ್ಕೆ ಹೋಗಿದ್ದೆ. ಪಕ್ಕದಲ್ಲೇ ಶೂಟಿಂಗ್ ನಡೀತಾ ಇತ್ತು, ಜಯಂತಿ ಅಮ್ಮವ್ರದ್ದು. ನೋಡೋಕ್ಕೆ ಹೋದಾಗ ಸುಮಾರು ಜನದಲ್ಲಿ ಫ್ರೆಂಡ್ಸ್ಗಳ ಕೈಲೆಲ್ಲ ಹೇಳಿ ಕಳಿಸಿದ್ರು, ಆ ಹುಡುಗಿನ ಕರೀರಿ ಅಂತ. ನನಗೆ ಭಯ ಆಗಿತ್ತು, ಏನೋ ಎತ್ತು ಅಂತ ಅಂದ್ಬಿಟ್ಟು. ಆದರೆ ಅವರೇ ಎದ್ದು ಬಂದು, ಇಲ್ಲಮ್ಮ ನಿನ್ನಲ್ಲಿ ಒಂದು ಕಲೆ ಇದೆ, ಆ ಕಲೆನ ಉಪಯೋಗಿಸ್ಕೋಬೇಕು ಅಂತ ಹೇಳ್ತಿದ್ದೀನಿ. ಒಂದು ಇದರಲ್ಲಿ ದೃಶ್ಯಾವಳಿ ಇದೆ, ಅಂದರೆ ವಿಜಯ್ ಪಿಕ್ಚರು, ಇದರಲ್ಲಿ ಒಂದು ಸೀನ್ ಇದೆ, ಅದು ನೀನು ಮಾಡ್ತೀಯಾ ಅಂತ ಕೇಳಿದ್ರು. ಬಟ್ ನಂಗೆ ಚಿಕ್ಕ ವಯಸ್ಸಿಂದ ಒಂದು ಆಸೆ ಇದ್ದಕ್ಕೆ ಆಯಿತು ಮಾಡ್ತೀನಿ ಅಂತ ಹೇಳಿ ಒಪ್ಕೊಂಡೆ. ಅದರಿಂದ ನನ್ನ ಪಯಣ ನಡೀತು ವಿಜಯ್ ಪಿಕ್ಚರಿಂದ. ಇಲ್ಲಿವರೆಗೂ ಒಂದು 40 ವರ್ಷ ಆಯಿತು. 40 ವರ್ಷದ ತನಕದಿಂದನೂ ಅವರ ಆಶೀರ್ವಾದದಿಂದನೇ ನಾನು ಮುನ್ನಡೆಗೆ ಬಂದಿದ್ದೀನಿ. ಮತ್ತು ಒಂದು ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ಒಳ್ಳೊಳ್ಳೆ ಪಾತ್ರಧಾರಿಯಾಗಿ ಮಾಡಿದ್ದೀನಿ. ಅವ್ರ ಆಶೀರ್ವಾದ ಮಾಡಿ ಕೊಟ್ಟಂಥ ಒಂದು ಇದರಲ್ಲಿ 2ನೇ ಪಿಕ್ಚರಿಗೆ ಸೆಕೆಂಡ್ ನಾಯಕಿ ಆದ ದಿನೇಶ್ ಎಂತಿ ಕ್ಯಾರೆಕ್ಟ್ರು ಅನಂತನಾವ್ ಅಂತರದಲ್ಲಿ. ಅಲ್ಲಿಂದ ನನ್ನ ಪಯಣ ಇನ್ನೂ ಮುಂದಕ್ಕೆ ಒಳ್ಳೊಳ್ಳೆ ಕ್ಯಾರೆಕ್ಟರ್ಗಳು ಸಿಗ್ತಿತ್ತು. ಆದರೆ ಅಂಥ ಗುರುಗಳನ್ನ ಇವತ್ತು ಕಳ್ಕೊಂಡಿದ್ದೀವಿ ಅನ್ನೋದು ತುಂಬ ದುಃಖ ಆಗಿದೆ. ಮೊನ್ನೆ ಒಂದು 15 ದಿವಸದ ಹಿಂದೆ ಒಂದು ನನ್ನ ಸಿನಿಮಾ ಪಯಣ ಅಂತ ಒಂದು ಚಾನಲ್, ಯೂಟ್ಯೂಬ್ ಚಾನಲ್ಗೆ ಒಂದು ಇಂಟರ್ವ್ಯೂ ಕೊಟ್ಟಾಗ ನಾನು ಅವ್ರ ಬಗ್ಗೆ ಹೇಳಿದ್ದೆ, ನಾನು ಈ ಥರ ಆಯಿತು ಅಂತ. ಆದರೆ ಅದು ಹೇಳಿದ ಒಂದು 15 ದಿವಸದಲ್ಲಿ ಈ ಥರ ವಿಷಯ ಬಂತಲ್ಲ, ತುಂಬ ಸೀರಿಯಸ್ ಆಗಿದೆ, ಹಾಸ್ಪಿಟ್ಲಿದ್ದಾರೆ ಅಂತ. ನಾನು ಊರಲ್ಲೂ ಇರಲಿಲ್ಲ. ಊರಿಂದ ಬಂದ ತಕ್ಷಣ ಫಸ್ಟ್ ಹಾಸ್ಪಿಟ್ಲಿಗೆ ಹೋಗಿ ಅವತ್ತು ಕಣ್ಣು ತೆಗೆದು ಮಾತಾಡೋಕ್ಕೆ ಪ್ರಯತ್ನ ಪಟ್ಟರು, ಮಾತಾಡೋಕ್ಕಾಗಿಲ್ಲ. ಅದಕ್ಕೆ ಕಣ್ಣು ತೆಗೆದಿದ್ರು. ಆದರೆ ಇಷ್ಟು ಬೇಗ ಇವರು ನಮ್ಮನ್ನೆಲ್ಲ ಆಗಲು ಹೋಗ್ತಾರೆ ಅನ್ನೋದು ಗೊತ್ತಿಲ್ಲ. ಯಾಕೆಂದರೆ ನಮ್ಮಂಥವ್ರನ್ನ ಎಷ್ಟೋ ಜನ ಬೆಳೆಸಿದ್ದಾರೆ, ಅವ್ರು ಇನ್ನೂ ಬೆಳೆಸಬೇಕಾಗಿತ್ತಿದ್ದು. ಆದರೆ ಆ ದೇವರ ಆಟದಲ್ಲಿ ಯಾರೂ ಹೊಣೆ ಅಲ್ಲ. ಹಾಗಾಗಿ ಅಂಥ ವ್ಯಕ್ತಿನ ನಾವು ಇವತ್ತು ಕಳ್ಕೊಂಡಿದ್ದೀವಿ. ಅವರ ಒಂದು ತಂಡದಲ್ಲಿ ಸಂಸಾರದಲ್ಲಿ ಸರಿಗಮದಲ್ಲಿ ಕೂಡ ನಾನು ಮಾಡಿದ್ದೀನಿ. ಮತ್ತು ಅವ್ರ ತಂಡದಲ್ಲಿ ನನ್ನ ರಂಗಭೂಮಿ ಪಯಣ ಇಲ್ಲಿವರೆಗೂ ಸಾಕ್ತಾನೇ ಇದೆ ಇನ್ನೂ. ಅಂಥವ್ರನ್ನ ನಾನು ನೆನೆಸ್ಕೊಳ್ಳೋಕ್ಕೆ ತುಂಬ ವಿಷಾದನೀಯ ಇವತ್ತು. ಯಾಕೆಂದರೆ ಬರೀ ನೆನಪು ಮಾತ್ರ ಉಳಿತಿದೆ ಅಷ್ಟೇ. ಇವಾಗ ಅವರಿಲ್ಲ ಇವತ್ತು ಜೀವನದಲ್ಲಿ. ತುಂಬ ದುಃಖ ಆಗ್ತಾ ಇದೆ. ನಾನು ಲೀಲಾ ಅಶ್ವತ್ಥನಾರಾಯಣ ಅಂತಿದ್ದೀನಿ. ಅಶ್ವತ್ಥನಾರಾಯಣ ಚಂದವಳ್ಳಿ ತೋಟ ಅಶ್ವತ್ಥನಾರಾಯಣ ಅವರ ಮಗಳು. ನಮ್ಮ ತಂದೆಯವರ ಜೊತೆಯಲ್ಲಿ ಸಾಕಷ್ಟು ಸಿನಿಮಾಗಳಲ್ಲಿ, ನಾಟಕಗಳಲ್ಲಿ, ಬಂಗಾರದ ಹೆಣ್ಣು ಅಂತೇಳಿ ಸರಿಗಮ ವಿಜಯಣ್ಣ ಅವರು ತುಂಬ ನಾಟಕಗಳಲ್ಲಿ ನಮಗೆ ಧನ ಸಹಾಯ, ಒಂದು ಮಕ್ಕಳ ಮದುವೆ ಮಾಡಬೇಕು ಅಂದಾಗ ಅಣ್ಣ ತುಂಬ ನಾಟಕಗಳಿಗೆ ನಮಗೆ ತಂದೆಯವ್ರಿಗೆ ಹೆಲ್ಪ್ ಮಾಡಿದಂಥ ನಮ್ಮ ವಿಜಯಣ್ಣ ಅವರು. ಮತ್ತು ನಾನು ಚಿಕ್ಕ ವಯಸ್ಸಿನಲ್ಲಿ 10 ವಯಸ್ಸು ಹುಡುಗಿ ಅನಿಸುತ್ತೆ, ಇದೇ ರವೀಂದ್ರ ಕಲಾಕ್ಷೇತ್ರದಲ್ಲಿ ಸರಿಗಮ
ನಾಟಕನ ನಾನು ನೋಡಿದೆ. ಆ ನಾಟಕ ಮತ್ತೆ ಇನ್ಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ ಅಣ್ಣ ಬಿಟ್ಟರೆ. ಅದರಿಂದ ಅಣ್ಣ ಹೋಗಿರೋದು ಒಂದು ಸ್ವಲ್ಪ ಎಲ್ರಿಗೂ ದುಃಖ ಆಗಿದೆ. ಮತ್ತು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಅವ್ರು ಯಾಕಂದರೆ ನಮಗೆ ಒಂದೊಂದು ನಾಟಕಗಳು ಮಾಡಿಕೊಟ್ಟಾಗೂ ನಮಗೆಲ್ಲ ಒಂದು ಜೀವನಕ್ಕೆ ಆಗ್ತಾ ಇದ್ದಿದ್ದು ಇವತ್ತಿಗೂ ನಾವು ನೆನೆಸ್ಕೋಬೇಕು. ಅಂಥ ಕಲಾವಿದರು, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರಿಗೆ ಒಳ್ಳೇದಾಗಲಿ. ಮತ್ತು ಅಂಥ ಕಲಾವಿದರು ಹುಟ್ಟಿ ಬರಲಿ.